ತುಂಬಾ ನೋವಾಗ್ತಿದ್ಯಾ ಭೂಮಿ? ಶೋ ಎಷ್ಟು ದೊಡ್ಡ ಗಾಯ ಆಗಿದೆ. ಮಗ ನಿನಗೆ ಶೂಟ್ ಮಾಡಕ ಕೈ ಸೇದೋಗ ಅವನಿಗೆ ಬರ ಅದ್ ಕೇಳಿ ನನ್ ಮಗ ಬೇರೆ ಯಾರು ಅಲ್ಲ, ನಿಮ್ ಮಗಾನೆ. ಅಯ್ಯೋ ನಿನ್ನ ಏನಾಗಿದೆ ನಿನ್ಗೆ? ಶೂಟ್ ಮಾಡ್ಯಾ? ಏನು ಯಾರನ್ನ ಶೂಟ್ ಇವ ನಿಂಗೆ? ನಿಂದು ನೋಡು, ನಿನ್ ಉದ್ದೇಶ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಏನ್ ನಡೀತು ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದನ್ನ ಕೇಳಿಸ್ಕೊಂಡ್ಮೇಲೆ ನಂದೇ ತಪ್ಪಾಗಿತ್ತು ಅಂತ ಹೇಳಿದ್ರೆ ನೀನ್ ಏನ್ ಹೇಳಿದ್ರು ಅದನ್ನ ನಾನು ಮಾಡೋದಕ್ಕೆ ಹೇಳಿದ್ವಿ. ಇದು ನೋಡು, ಆ ಸಮಯದಲ್ಲಿ ನಿನ್ ತರ ನಾನು ಇಮೋಷನಲ್ ಆಗಿ ಯೋಚನೆ ಮಾಡ್ಕೊಂಡು ಕೂತಿತ್ತು ಅಂತ ಹೇಳಿದ್ರೆ ಈಗ ಭೂಮಿ ನಮ್ಮೆಲ್ರ ಕಣ್ ಮುಂದೆ ಇರ್ತಾನೆ ಇರ್ಲಿ. ಅರ್ಥ ಆಯ್ತಾ? ಅಯ್ಯೋ ದೇವ್ರೇ, ತಟಿ ಅಲ್ವೇ? ನನ್ ಮಗ ಸನ್ನೆ ಮಾಡಿದ್ರೆ ಅಷ್ಟು ಆಗ್ಲಿಲ್ವಾ ನಿನ್ಗೆ? ಅಮ್ಮ ಅತ್ತೆ, ಆ ಕಳ್ಳ ಅಣ್ಣ ಇದಾನಲ್ಲ, ಅವನು ಇಲ್ಲಿ ಮೆಟ್ರೆ ಇದೆಯಲ್ಲ, ಮೆಟ್ರೆ ಇಲ್ಲಿ ಒಂದು ಚಿಕ್ಕದು ಪುಟಾಣಿ ಗೆಡ್ಡೆ ಕಾಣಿಸ್ತಿದ್ಯಲ್ಲ, ಇಲ್ಲಿ ಇಟ್ಟು ಬಿಟ್ಟಿದ್ದ ಚಾಕು, ಅದು ಮುಟ್ಕೋತಾ ಇತ್ತು ನಂದಿದು ಗೆಡ್ಡೆನ. ನನ್ ಮೈ ಕೈ ಎಲ್ಲ ಗಡ 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 ಅಂತ ನಡುಗ್ಬಿಡ್ತು ಆ ಕಳ್ಳ ಅಣ್ಣ ನೋಡಿ, ಗೊತ್ತಾ? ಏ ಭೂಮಿ, ಆ ಪೊಲೀಸ್ ಕೆಲ್ಸನೂ ಬೇಡ, ಅದ್ರಿಂದ ಆಗೋ ಅಪಾಯನೂ ಬೇಡ. ಮೊದ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಾಯಿ ಮುಚ್ಕೊಂಡು ಮನೇಲಿ ಇರೋದ್ ಕಲಿ. ಭಾಗ್ಯ ಅವ್ರೆ, ನೀವ್ ಕರೆಕ್ಟ್ ಹೇಳಿದ್ರಿ. ನನಗ್ ಬಂದ ಆಲೋಚನೆನೆ ನಿಮಗೂ ಬಂದಿದೆ. ನೋಡು ಭೂಮಿ, ನೀನ್ ಏನು ಮಾತಾಡ್ಬೇಡ. ನೀನ್ ಮನೇಲೆ ಇರ್ಬೇಕು, ನನ್ ಜೊತೆನೆ ಇರ್ಬೇಕು, ಎಲ್ಲೂ ಹೋಗೋ ಹಾಗಿಲ್ಲ. ಅಷ್ಟೇ. ಇದೊಳ್ಳೆ ಚೆನ್ನಾಗಿದೆ. ಪೊಲೀಸ್ ಉದ್ಯೋಗ ಅಂದ್ರೆ ಈ ತರ ರಿಸ್ಕ್ ಇದ್ದಿದೆಯಪ್ಪ. ಅದೆಲ್ಲ ಗೊತ್ತಿದೆ ಅಲ್ವಾ ಕೆಲ್ಸಕ್ಕೆ ಸೇರ್ಕೊಳ್ಳೋದು. ರಿಸ್ಕ್ ಇದೆ ಅಂತ ಹೆದರ್ಕೊಂಡು ಮೊದಲೇ ಕೂತ್ಕೊಂಡ್ಬಿಟ್ರೆ ದೇಶ ಕಾಯೋದಕ್ಕೆ ಮಿಲಿಟರಿ ಅವರು ಇರಲ್ಲ, ರಾಜ್ಯ ಕಾಯೋದಕ್ಕೆ ಪೊಲೀಸರು ಇರೋದಿಲ್ಲ. ಎಂಥ ಪಂಚ್ ಡೈಲಾಗು ಮಾವ. ಅದೇನೋ ಈಗ ಹೇಳ್ತಾ ಇದ್ದೀರಾ, ಹಾಸ್ಪಿಟಲ್ ಅಲ್ಲಿ ಏನಾಗಿತ್ತು ನಿಮ್ಗೆ ಅದ್ಗೇನ್ ನೋಡಿದಾಗ? ಭೂಮಿ ಮಗಳೇ, ಏನಾಯ್ತಮ್ಮ ನಿಂಗೆ ಅಂತ ಓಡ್ ಬಂದಿದ್ಯೇನು, ಕೈ ಹಿಡ್ಕೊಂಡ್ ಹತ್ತಿದ್ಯೇನು? ಅಬಾ ನಿಮಗ್ ಜೀಪ್ ಓಡ್ಸಕ್ಕೂ ಶಕ್ತಿ ಇರ್ಲಿಲ್ಲ, ಅದನ್ನ ಅಣ್ಣ ಓಡಿಸ್ಕೊಂಡ್ ಬರ್ಬೇಕಾಯ್ತು ಮನೆಗೆ. ಅದ್ ಹಾಗೆ ಕಣೋ, ನಿನ್ಗೆ ಅರ್ಥ ಆಗಲ್ಲ. ಕಣ್ ಮುಂದೆ ಮಕ್ಳಿಗೆ ಏನು ಆಗ್ಬಾರ್ದು. ನನ್ಗಂತೂ ಇವ್ರ ಸ್ಥಿತಿ ನೋಡಿ ಏನೇ ಜಲ್ಲೋಯ್ತು, ಜೀವನೇ ಬಾಯಿಗೆ ಬಂದ್ಬಿಡ್ತು. ಒಂಥರ ಕಣ್ಣೆಲ್ಲ ಕತ್ಲಾಗೋಯ್ತಪ್ಪ. ಅದಕ್ಕೆ ಡ್ರೈವಿಂಗ್ ಮಾಡಕ್ ಆಗ್ಲಿಲ್ಲ. ಏನೀಗ? ಇಷ್ಟು ದಿನ ಭೂಮಿ ಪೊಲೀಸ್ ಆಗ್ಲಿ ಅಂತ ನಾನ್ ತುಂಬಾ ಆಸೆ ಪಟ್ಟೆ. ಈ ತರ ಎಲ್ಲ ಆಗ್ತಿರೋದ್ ನೋಡಿದ್ರೆ ಭಯ ಆಗುತ್ತಪ್ಪ. ಬೇಡ, ಈ ಕೆಲ್ಸನೇ ಬೇಡ ಭೂಮಿ. ನೀನ್ ಈ ಕೆಲ್ಸಕ್ಕೆ ರಿಸೈನ್ ಮಾಡ್ಬೇಡ. ಬೇಡ, ಬೇಕಾಗಿರೋ ಕೆಲ್ಸ. ದೇವಿಯಾನಿ ಅಮ್ಮ, ನೀವು ಏನ್ ಮಾತಾಡ್ತಿದ್ದೀರಾ? ದೇವಿಯಾನಿ ಅಮ್ಮ, ಸಾವನ್ನ ಹಣೆ ಮೇಲೆ ಬರ್ದಿದ್ರೆ ಯಾರು ತಪ್ಸೋದಕ್ಕಾಗಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ರಸ್ತೆಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕರೆಂಟ್ ವೈರ್ ಕಟ್ ಆಗಿ ತಲೆ ಮೇಲೆ ಬಿದ್ದು. ಅತ್ತೆ ಉದಾಹರಣೆ ಅನ್ನಲ್ಲ ಅತ್ತೆ. ಅಕ್ಕ, ಅಪಶಕುನ ಮಾತಾಡ್ಬೇಡ ನೀನು, ಸುಮ್ನೆ ಇರು. ಅಂಜು, ಇದು ಅಪಶಕುನ ಅಲ್ಲ, ವಾಸ್ತವ. ನೋಡು, ಪ್ರತಿಯೊಂದು ಕೆಲ್ಸದಲ್ಲೂ ತನ್ನದೇ ಆದ ರಿಸ್ಕ್ ಅನ್ನೋದಿರುತ್ತೆ. ಅದಕ್ಕೆ ಎದ್ರುಕೊಂಡು ಮನೇಲಿ ಕೂರೋದಕ್ಕಾಗತ್ತಾ? ಅಂಜು, ರೋಡ್ ಅಲ್ಲಿ ಯಾವ್ದೋ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ. ಈಗ ಅದನ್ನ ನೋಡಿದ ತಕ್ಷಣ ನಾವ್ ರೋಡ್ ವಾಪಸ್ ಹೋಗಲ್ವಾ? ಅಥವಾ ಗಾಡಿ ಓಡ್ಸೋದೇ ಇಲ್ವಾ? ಓಡಿಸ್ತೀವಲ್ವಾ, ರೋಡ್ಗೂ ಹೋಗ್ತೀವಲ್ವಾ? ಆಗಿದ್ಮೇಲೆ ಎದ್ರುಕೋತಾರ? ಕರೆಕ್ಟ್ ಆಗಿ ಹೇಳ್ದೆ, ಅದು ಅಪರೂಪಕ್ಕೆ. ಶೂಟ್ ಮಾಡ್ಬಿಟ್ಟು ಹೇಳಿದ್ಯಾ ಅಪರೂಪಕ್ಕೆ ಅಂತೆ. ಎಷ್ಟು ಸರ್? ಸೀನಪ್ಪ ಬನ್ನಿ, ಒಳಗಡೆ ಬನ್ನಿ. ಸರ್, ನನ್ನ ಈ ಪ್ರಾಣ ನನಗೆ ವಾಪಸ್ ಕೊಟ್ಬಿಟ್ರಿ ಸರ್. ನೀವು ನಿಮ್ ಕುಟುಂಬ 3 ವರ್ಷ ಚೆನ್ನಾಗಿರ್ಬೇಕು ಸರ್. ನಮ್ಮ ಮಕ್ಕಳನ್ನ ಕಾಪಾಡೋದಕ್ಕೆ ನಿಮ್ ಹೆಂಡತಿ ಮೇಲೆ ಗುಂಡಾರಿಸಿರಿ ಅಂತ ಕೇಳ್ಪಟ್ಟೆ ಸರ್. ಅವ್ವ, ಅಯ್ಯೋ ಅಣ್ಣ, ನೀವ್ ದೊಡ್ಡೋರು, ಕೈ ಮುಗಿತಾರ? ನೀವ್ ಮೊದ್ಲು ಕೈ ಕೆಳಗಾಕಿ. ಪುಟ್ಟ ಬಾಯ್ಲಿ. ಅವ್ವ, ಮದ್ವೆ ಆಗಿ ಮಕ್ಳಿಲ್ದೆ ಕೊರ್ಗಿ ಎಷ್ಟೆಷ್ಟೋ ಗುಡಿ ಗೋಪುರಗಳ ಸುತ್ತದ್ಮೇಲೆ ಊಟದೊಳಗೆ ನನ್ ಕೂಸು. ಎಲ್ಲಿ ಇವಳು ನಮ್ಮಿಂದ ದೂರ ಆಗ್ಬಿಡ್ತಾಳೋ ಅಂತ ನಾವ್ ಹಾಕಿದ ಕಣ್ಣೀರ್ಗೆ ಲೆಕ್ಕನೇ ಇಲ್ಲ. ಹರಿಸ್ಕೊಳ್ದೆ ಇರೋ ದೇವರೇ ಇಲ್ಲ. ನಮ್ ಸಂತಾನ ನನ್ನ ಅಪ್ಪ ಕೇಳಿಸ್ಕೊಂಡ ಅನ್ಸುತ್ತೆ. ಅದಕ್ಕೆ ಶಿವ ಪಾರ್ವತಿಯರು ನಿಮ್ಮಿಬ್ಬರು ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಬದುಕಿಸ್ಬಿಟ್ರು. ಇವತ್ತು ನನ್ನ ಮಗಳು ಜೀವಂತವಾಗಿ ನನ್ನ ಕಣ್ಣು ಮುಂದೆ ಇದ್ದಾಳೆ ಅಂದ್ರೆ ಅದಕ್ಕೆ ನೀವು ಗಂಡ ಹೆಂಡ್ತಿನೇ ಕಾರಣ. ನಿಮ್ಮಿಬ್ರು ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಸಂತೋಷವಾಗಿ ಬಾಳ್ಬೇಕು. ನನ್ನ ಸರ್, ಬಂದು ನಿಮ್ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್. ಅಯ್ಯೋ, ಇದೆಲ್ಲ ಏನು ಬೇಡ, ದಯವಿಟ್ಟು
ಇಲ್ಲ ಇದು ನಮ್ ಖುಷಿಗೆ ಬನ್ನಿ ಸರ್, ಬೇಡ ಅನ್ಬೇಡಿ. ಏ ಅಜಿತಾ, ಅವ್ರೇನೋ ಆಸೆ ಪಡ್ತಿದಾರಲ್ವೇನೋ, ಬಂದ್ ಕೊಟ್ಕೊಳ್ಳು ಸುಮ್ನೆ. ಭಾಗ್ಯವ್ರೆ, ಬಾಪು ಪುಟ ಬಾಯ್. ಏನ್ ನಿನ್ನ ಹೆಸರು? ಸಮೃದ್ಧಿ. ಸಮೃದ್ಧಿ. ವಾವ್. ಅಲ್ಲಿ ನೋಡಿ ಅಪ್ಪನ ನಿಮ್ಮನ್ನ ಓದಿಸೋದಕ್ಕೋಸ್ಕರ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತೀಯಾರಲ್ವಾ? ನೀವು ಚೆನ್ನಾಗಿ ಓದಿ ದೊಡ್ಡೋಳಾಗಿ ಅವ್ರನ್ನ ತುಂಬಾ ಸುಖವಾಗಿ ನೋಡ್ಕೋಬೇಕು. ಓಕೆನಾ? ಪ್ರಾಮಿಸ್? ಸೂಪರ್. ನಾವಿಲ್ಲಿ ಹೊರಡ್ತೀವಿ. ಬನ್ನಿ. ಹಾ ಬಂದಾರಿ. ಇದು ನಿಮ್ದು. ಅಪ್ಪ ಕರೀತಾರೆ. ಬಾಯ್. ಅಜಿತಾ, ಭೂಮಿ, ಈ ಹಾರ ಹಾಕೊಂಡು ಸೇಮ್ ಡಿಟ್ಟೋ ಶಿವ ಪಾರ್ವತಿ ತರನೇ ಕಾಣಿಸ್ತಿದ್ದೀರಿ. ದಿನ ಇದೇ ತರ ಹಾರ ಹಾಕಿ ನಿಮ್ಮನ್ನ ಕಣ್ತುಂಬ ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಹೌದಾ ಅಮ್ಮ? ನೀನ್ ಮತ್ತೆ ಮತ್ತೆ ಡವ್ ಸಂಗೀತ ಅನ್ನೋ ಪಾಯಿಂಟ್ ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ನೆ ನಿಂತ್ಕೋ. ಯಾಕೆ ಎಲ್ರು ನಗ್ತಾ ಇದೀರಿ? ನನ್ ಹೆಂಡತಿ ಹೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಇಬ್ರು ಶಿವ ಪಾರ್ವತಿ ತರನೇ ಕಾಣಿಸ್ತಿಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಾ, ಇಷ್ಟು ವರ್ಷಕ್ಕೆ ಇವತ್ತು ನೋಡಿ ನಿನ್ ಬಾಯಿಂದ ಒಳ್ಳೆ ಮಾತ್ ಬಂದಿತ್ತು. ಅಂತ ಇವತ್ತು ನನ್ನ ವಹಿಸ್ಕೊಂಡು ಮಾತಾಡ್ತಾ ನನ್ ಜನ್ಮ ಸಾರ್ಥಕ ಆಯ್ತು. ಅಜಿತಾ, ಭೂಮಿ, ನೀವಿಬ್ರು 7 ಜನ್ಮಕ್ಕೂ ಈ ಗಂಡ ಹೆಂಡತಿಯಾಗಿ ಸುಖವಾಗಿ. ಏ ಅಜಿತ್ ಕುಮಾರ್, ಯಾಕೆಲ್ಲ ನಿಂತ್ಕೊಂಡ್ಬಿಡ್ರಿ? ಬನ್ನಿ ಪ್ಲೀಸ್. ಸರ್, ಅದೇ ನಿಮ್ ಬೈಕ್ ತಲುಪಿಸಕ್ ಬಂದಿದ್ದೆ, ಆಚೆ ನಿಲ್ಸಿದೀನಿ. ಕೀ ತಪ್ಪಿಸಿ. ಥ್ಯಾಂಕ್ ಯು. ನಾನು ಹೋಗ್ತೀನಿ. ಏಕೆ? ಏನ್ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಮನೆಗ್ ಬಂದಿದ್ಯಾ? ಒಂದ್ ಗ್ಲಾಸ್ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗು. ನಮ್ಮ ಅತ್ತೆ ಸೂಪರ್ ಆಗಿ ಜ್ಯೂಸ್ ಮಾಡ್ತಾರೆ. ಪರವಾಗಿಲ್ಲ, ನಾನು ಹೋಗ್ತೀನಿ. ಒಂದ್ ನಿಮಿಷ ತಾಳು. ಏನದು ಹೋಗ್ತೀನಿ ಹೋಗ್ತೀನಿ ಅಂತಾನೆ ಹೇಳ್ತಿದ್ಯಾ? ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ ಬರ್ತೀನಿ ಅಂತ ಹೇಳ್ಬೇಕು ಅಲ್ವಾ ಅಮ್ಮ? ಏ ಅಜಿತಾ, ನೋಡು ಮರ್ತಿ ಬಿಟ್ಟಿದೆ. ಏನೇ ಆಗ್ಲಿ ಕಣೋ, ಭೂಮಿಗೆ ಅರ್ಥ ಆಗೋವರ್ಗು ನೀನ್ ಸನ್ನೆ ಮಾಡ್ತಾ ಇರ್ಬೇಕಿತ್ತು. ಯಾವ ಪರಿಸ್ಥಿತಿನಲ್ಲೂ ನೀನ್ ಅವಳ ಕಾಲಿಗೆ ಶೂಟ್ ಮಾಡ್ಬಾರ್ದಿತ್ತು ಕಣೋ. ನಂಗಾಗಲ್ಲ ತಡ್ಕೊಳಕ್ಕೆ. ಅಮ್ಮ, ಅವ್ನ ಅಷ್ಟು ನೀಟಾಗಿ ಕೊಟ್ಟ ಮೇಲೂ ನೀನ್ ಹಳೆ ಟೇಪ್ ರೆಕಾರ್ಡರ್ ತರ ಅಜಿತಾ ನೀನ್ ಅದು ಮಾಡ್ಬಾರ್ದಾಗಿತ್ತು, ಅಜಿತಾ ನೀನ್ ಸನ್ನೆ ಮಾಡ್ಬೇಕು ಅಂತಾನೆ ಇದೆಲ್ಲ. ನೀನ್ ಮಾಡೋದಕ್ಕೆ ಭೂಮಿ, ನೀವು ಸ್ವಲ್ಪ ರೆಸ್ಟ್ ತಗೋತಾನೆ. ಅಜಿತಾ, ಬನ್ನಿ. ಅಜಿತಾ, ಭೂಮಿ, ನೀವಿಬ್ರು 7 ಜನ್ಮಕ್ಕೂ ಇದೇ ರೀತಿ ಗಂಡ ಹೆಂಡತಿಯಾಗಿ ಸುಖವಾಗಿ ಬಾಳಿ. ಅಮ್ಮ, ಅಲ್ಲಿ ನೋಡ್ತಾ ಇದೆ ಸಾಹೇಬ್ರೆ. ಯಾಕೆ ಸಾಹೇಬ್ರೆ ಎಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಲ್ಲ, ನೀವ್ ಬೇಕು ಅಂತ ಗುಂಡ ಹಾರಿಸ್ಲಿಲ್ವಲ್ಲ, ಅವರಿಂದ ನನ್ನ ಕಾಪಾಡದಕ್ಕಾನೆ ನೀವು ಗುಂಡ ಹಾರಿಸಿದ್ರಿ. ಪರವಾಗಿಲ್ಲ ಬಿಡಿ, ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ. ಬೇಕು ಅಂತ ಮಾಡಿದ್ದಲ್ಲ. ನಾನು ತುಂಬಾ ಯೋಚನೆ ಮಾಡಿದೆ ಬೇರೆ ಏನಾದ್ರು ದಾರಿ ಇದೆಯಾ ಅಂತ. ಆದ್ರೆ ಈ ದಾರಿ ಬಿಟ್ಟು ನನ್ ಬೇರೆ ದಾರಿ ಕಾಣ್ತೀನಿ. ನಾನು ಆಕ್ಚುಲಿ ನಿನ್ಗೆ ಸಿಗ್ನಲ್ ಕೂಡ ಕೊಟ್ಟೆ, ಒಂಚೂರು ಬೆಂಡ್ ಹಾಕು, ನಾನು ಅವನಿಗೆ ಫೈರ್ ಮಾಡ್ತೀನಿ ಅಂತ. ಆದ್ರೆ ನಿನ್ಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾನು ನಿಂಗೆ ಫೈರ್ ಮಾಡ್ಬಿಟ್ಟೆ. ನನ್ನಿಂದಾನೇ ನಿಂಗೆ ಇವತ್ತು ಈ ಪರಿಸ್ಥಿತಿ ಬಂತು ಅಂತ ಬೇಜಾರಾಗ್ತದೆ. ಸಾಹೇಬ್ರೆ, ಕುತ್ಕೊಳ್ಳಿ. ಯಾಕೆ ಸಾಹೇಬ್ರೆ, ಯಾಕೆ ಇಷ್ಟೊಂದ್ ಬೇಜಾರ್ ಮಾಡ್ಕೊತಿದ್ದೀರಾ? ನಾನೇ ಪರವಾಗಿಲ್ಲ ಅಂತ ಹೇಳದ್ನಲ್ಲ. ನಂಗ್ ಒಂದೇ ಒಂದ್ ಚಿಂತೆ ತುಂಬಾ ಕಾಡ್ತಾ ಇದೆ ಸಾಹೇಬ್ರೆ. ಏನಂತ ಹೇಳು? ನೀವು ಕುಂದಿಡಿದ್ರಲ್ಲ ನನ್ ಕಾಲು, ಆ ಕಾಲು ಸರಿ ಹೋಗೋದಕ್ಕೆ ಅದ್ ಎಷ್ಟ್ ದಿನ ತಗೊಳುತ್ತೋ, ಅದ್ ಎಷ್ಟ್ ವರ್ಷ ತಗೊಳುತ್ತೋ, ಅದೇ ನಂಗ್ ಭಯ. ಅಮ್ಮ, ನನ್ ಕಾಲ್ ಏನಾಗಿದೆ ಅಂತ ಗೊತ್ತಾ? ಕುಂಡೊಡ್ದಿದ ತಕ್ಷಣ 2 ಮೂಳೆಗಳು ಬೇರೆ ಬೇರೆ ಆಗಿ ದೂರ ಹೋಗಿ ಪೀಸ್ ಆಗಿ ಪುಡಿ ಆಗೋಗಿದೆ. ಅದೆಲ್ಲ ಮತ್ತೆ ಸೇರ್ಕೊಳ್ಳೋದಕ್ಕೆ ಅದ್ ಎಷ್ಟ್ ವರ್ಷ ತಗೊಳುತ್ತೋ ಏನೋ. ಅಷ್ಟೇ ಅಲ್ಲ ಸಾಹೇಬ್ರೆ, ನೀವ್ ನನ್ನ ಮುಂದಿನ ಸಲ ಡ್ರೆಸ್ಸಿಂಗ್ ಕರ್ಕೊಂಡ್ ಹೋಗ್ತಿರಲ್ವಾ, ಅವಾಗ ನಾನೊಂದ್ ಪ್ಲಾಸ್ಟಿಕ್ ಕವರ್ ತಗೊಂಡ್ ಹೋಗ್ಬೇಕಂತೆ. ಯಾಕೋ? ಅದೇ ಪುಟ್ಟಾಗಿ ಹೋಗಿದ್ಯಲ್ಲ ನನ್ ಮೂಳೆ, ಅದನ್ನೆಲ್ಲಾ ಕವರ್ಗೆ ಹಾಕೊಡ್ತಾರಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿ ಮೂಳೆಗೇನು ಹಾಗೆ. ಹೌದು, ನಾನ್ ಬೇಕು ಅಂತಾನೆ ಬರೀ ಮಾಂಸಖಂಡನ ದಾಟ್ಕೊಂಡು ಹೋಗ್ಬೇಕು ಅಂತ ಬುಲೆಟ್ ಫೈರ್ ಮಾಡಿ. ಅಂದ್ರೆ ಇವಾಗ ಇದು ನಿನ್ ಕಾಲು ಅಂತ ಹೇಳಿದ್ರೆ ಮೂಳೆಗೇನು ಆಗಿ, ನಾನ್ ಹೊಡೆದಿರೋ ಬುಲೆಟ್ ಸೈಡ್ ಇಂದ ಪಾಸ್ ಆಗ್ತದೆ. ಅಂದ್ರೆ ನಿನ್ನ ಚರ್ಮನ ಸೀಳ್ಕೊಂಡಷ್ಟೇ ಹೋಗಿರೋ. ನಿನ್ ಗಾಯ ವಾಸಿಯಾಗಿ ಸೀಳ್ಕೊಂಡಿರುವಂತ ಚರ್ಮ ಕೂಡ್ಕೊಳ್ಳೋದಕ್ಕೆ 1-2 ವಾರ ಬೇಕಾಗತ್ತೆ ಅಷ್ಟೇ. ಅದಾದ್ಮೇಲೆ ನೀನು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಷ್ಟೇನಾ? ಅಷ್ಟೇ ಸಾಹೇಬ್ರೆ, ಇದು ನನ್ ಮೊದಲನೇ ಅಂಡರ್ ಕವರ್ ಆಪರೇಷನ್. ಇದು
ಅಪ್ಸರೆ ಏಜೆಂಟ್ 999 ಆಗಿ ದುಶ್ಮನ್ಗಳನ್ನೆಲ್ಲ ಹೊಡೆದು ಚೆಚ್ಚಿ ಬಿಸಾಕಿ ಒಳ್ಳೆ ಹೆಸರು ತಗೊಳ್ಳೋಣ ಅಂತ ಇದ್ದೆ. ನ್ಯೂಸ್ ಅಲ್ಲಿ ನಿಮ್ ಪಕ್ಕ ನಿಂತ್ಕೊಂಡು ಪೋಸ್ ಕೊಟ್ಟು ಫೇಮಸ್ ಆಗ್ಬಿಡೋಣ ಅಂತ ಆಸೆ ಪಟ್ಟಿದ್ದೆ ಸಾಹೇಬ್ರೆ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತಲ್ಲ ಈಗ ಸಾಹೇಬ್ರೆ. ನಾನಿಲ್ಲ ಅಂತ ಫುಲ್ ಸ್ಕೋಪ್ ತಗೊಂಡಿರ್ಬೇಕಲ್ವಾ ನೀವು ಪ್ರೆಸ್ ಮೀಟ್ ಅಲ್ಲಿ. ಅಷ್ಟೆಲ್ಲಾ ಕಷ್ಟಪಟ್ಟು ಕಾಲಿಗೆ ಬುಲೆಟ್ ಬೀಳಿಸ್ಕೊಂಡು ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ಆದ್ರೆ ನೀವು ಒಬ್ರೇ ಕ್ರೆಡಿಟ್ ತಗೋಬಿಟ್ಟಿರ್ತೀರ ಅಲ್ವಾ? ಏನಿದು? ನೋಡು ಸರ್ ಹೇಳಿದ ಹಾಗೆ ಈ ಆಪರೇಷನ್ ತುಂಬಾ ರಿಸ್ಕಿ ಹಾಗೂ ಡೇಂಜರಸ್ ಆಗಿತ್ತು. ಇದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನಾನಷ್ಟೇ ಅಲ್ಲ, ನನ್ನ ಟೀಮ್ ತುಂಬಾ ಅಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಎಸ್ಪೆಷಲಿ ಭೂಮಿಯನ್ನು ಟ್ರೈನಿಂಗ್ ಕಾನ್ಸ್ಟ್ ಅವ್ರ ಜೀವನೇ ಪಣಕ್ಕಿಟ್ಟು ಈ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗ. ಈಗ ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಚೇತರಿಸ್ಕೊತಾ ಇದ್ದಾರೆ. ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಜನಗಳಿಗೆ ಕಷ್ಟ ಅಂತ ಬಂದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ಎಂತ ತ್ಯಾಗ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳೋದಕ್ಕೆ ಭೂಮಿ ಒಂದು ಲೈಟ್ ಎಕ್ಸಾಮ್. ಖುಷಿ ಆಯ್ತಾ? ಯಾವಾಗ್ಲೂ ಕೆಲಸ ಮಾಡ್ಬೇಕು ಅಂತ ಅನ್ಕೊಂತೀನಿ. ಬೇಕಾದ್ರೆ ನಾನು ಒಬ್ಬನಿಗೆ ಕ್ರೆಡಿಟ್ ಬರ್ಬೇಕು ಅಂತ ಯಾವತ್ತೂ ಆಸೆ ಪಡ, ಇನ್ ಮುಂದೆನೂ ಆಸೆ ಪಡಲ್ಲ. ನನಗ್ ಚೆನ್ನಾಗ್ ಗೊತ್ತು ನಿಮ್ ಬಗ್ಗೆ, ನೀವ್ ಇಂಥದಕ್ಕೆಲ್ಲ ಆಸೆ ಪಡಲ್ಲ ಅಂತ. ನಾನು ಸುಮ್ನೆ ನಿಮ್ನ ಕಿಚ್ಚಾಯಿಸದ್ನಪ್ಪ ಅಷ್ಟೇ. ಸಾಹೇಬ್ರೆ, ನಮ್ಮಪ್ಪ ಏನಾದ್ರು ಇದ್ದಿದ್ರೆ ಇದನ್ನೆಲ್ಲ ನೋಡಿ ಅಷ್ಟು ಹೆಮ್ಮೆ ಪಡ್ತಿದ್ರು ಏನೋ. ಸಾಹೇಬ್ರೆ, ನನ್ಗೆ ನೀರ್ ಕುಡಿಬೇಕು ಅಂತ ಅನ್ಸ್ತಿದೆ, ನಾನು ಹೋಗಿ ತಗೊಬರ್ತೀನಿ. ಅಮ್ಮ, ನಂಗ್ ನೀರ್ ಬೇಕು ಸಾಹೇಬ್ರೆ. ನಾನ್ ಹೋಗಿ ತಗೊಂಡ್ ಬರ್ತೀನಿ, ನೀನ್ ಎಲ್ಲೂ ಅಲ್ಗಾಡ ಇಲ್ಲ. ಸಾಹೇಬ್ರೆ, ಎಲ್ಲದಕ್ಕೂ ಇನ್ನೊಬ್ರು ಸಹಾಯ ಕೇಳೋ ಹಂಗಾಗೋಯ್ತಲ್ಲ ಸಾಹೇಬ್ರೆ ನನ್ ಪರಿಸ್ಥಿತಿ ಈಗ. ಬೇಜಾರ್ ಮಾಡ್ಕೊಂಡ್ರೆ ನಾನು ನಿನ್ ಜೊತೆಲೇ ಇರ್ತೀನಿ. ಏನೇ ಬೇಕಾದ್ರೂ ನನ್ನ ಕೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ನೀನ್ ಸಂಪೂರ್ಣ ಗುಣ ಆಗುವುದು ನಿನ್ ಜವಾಬ್ದಾರಿನ. ಯಾಕೆ ಸಾಹೇಬ್ರೆ ಹಾಗ್ ನೋಡ್ತಿದ್ದೀರಾ? ನನ್ ಫೈಟಿಂಗು ಪ್ಯಾನ್ ಇಂಡಿಯಾ ಪಿಕ್ಚರ್. ಯಾಕೆ ನೀವೇನು ಹೇಳ್ತಿಲ್ಲ? ನಾನ್ ಮಾಡೋ ಸೈನ್ ನ ನೀನ್ ಅರ್ಥ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಇವತ್ತು ಕಾಲಿಗೆ ಬುಲೆಟ್ ಹೋಗ್ತಾರೆ. ನೀವ್ ಹೇಳ್ಕೊಡಿ, ನಾನು ಕಲ್ತ್ಕೊತೀನಿ.